ಎಲ್ಲರಿಗೂ ನಮಸ್ಕಾರ. ಕೀಮ್ಸ್ಟಾರ್ ನ್ಯೂಸ್ಗೆ ಸ್ವಾಗತ. ನಾನು ದೀಕ್ಷಿತಾ ಸೋಮಶೇಖರ್, ಶಿವಮೊಗ್ಗ. ತಾರೀಕು 23/8/2025 ಕೀಮ್ಸ್ಟಾರ್ ವಲಯದಲ್ಲಿ ಅವಳಿ ಕಾರ್ಯಕ್ರಮವು ವಿನೋಬನಗರದ ವಿಧಾತ್ರಿ ಪಾರ್ಟಿ ಹಾಲ್ನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಮೊದಲನೇದಾಗಿ ಕೀಮ್ಸ್ಟಾರ್ ಉಡುಪಿಯ 2ನೇ ಕಿರುಚಿತ್ರ ನನ್ನ ಮುದ್ದು ಅಪ್ಪ ಪ್ರೀಮಿಯರ್ ಶೋ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ಜಿಲ್ಲೆಯ ಖ್ಯಾತ ಹಾಸ್ಪಿಟಲ್ ಉಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯರಾದ ಶ್ರೀಮತಿ ಡಾಕ್ಟರ್ ರಕ್ಷಾರಾವ್ ಉದ್ಘಾಟನೆಗೊಳಿಸಿದ್ದಾರಲ್ಲದೆ, ಕಿರುಚಿತ್ರದ ಬಿಡುಗಡೆಯನ್ನು ಖ್ಯಾತ ಚಲನಚಿತ್ರಕಥೆ ಮತ್ತು ಸಂಭಾಷಣೆ ಬರಹಗಾರರಾದ ಶ್ರೀಮತಿ ರಾಜಲಕ್ಷ್ಮಿ ಸೋಮಶೇಖರ್ ಶಿವಮೊಗ್ಗ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾತ್ರಿ ಗ್ರೂಪ್ ಆಫ್ ಹೋಟೆಲ್ಸ್ ಶಿವಮೊಗ್ಗ ಮತ್ತು ದೇಶ್ನೀಟ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಶ್ರೀಯುತ ಅವಿನಾಶ್ ಎಆರ್ ನಡೆಸಿದರು. ಮುಖ್ಯ ಅತಿಥಿಯಾಗಿ ಬ್ಲೂಬೆಲ್ ಸ್ಕೂಲ್ ಮತ್ತು ಹಾಲಿಡೇ ಸಂಸ್ಥಾಪಕರಾದ ಶ್ರೀಯುತ ಮಂಜುನಾಥ್, ಯುವ ಉದ್ಯಮಿ ಹಾಗೂ ಕ್ರೀಡಾ ಸಂಯೋಜಕರಾದ ಶ್ರೀ ರಾಘವೇಂದ್ರ ಶಿವಮೊಗ್ಗ, ಚಲನಚಿತ್ರ ನಟಿ ಪೂರ್ಣಿಮಾ ಪ್ರಸನ್ನ, ನಿರ್ದೇಶಕ ದಿನೇಶ್ ಕೊಡವೂರು, ನಟ ಅಣ್ಣಪ್ಪ ಸ್ವಾಮಿ, ಶ್ರೀ ರುದ್ರೇಶ್ ಶಿವಮೊಗ್ಗ ಭಾಗವಹಿಸಿದರು. ಡಾಕ್ಟರ್ ರಕ್ಷಾರಾವ್ ಮಾತನಾಡಿ, ಕೀಮ್ಸ್ಟಾರ್ ಸಂಸ್ಥೆಯ ಈ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು. ಈ ಚಿತ್ರಕಥೆ ಜನರ ಮನಸ್ಸನ್ನು ಗೆಲ್ಲುತ್ತೆ. ತಂಡದ ಶ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರಲ್ಲದೆ, ಜಯಶೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅತಿಥಿಗಳೆಲ್ಲರೂ ಮಾತನಾಡಿ, ಕಿರುಚಿತ್ರ ಚೆನ್ನಾಗಿ ಮೂಡಿಬಂದಿದೆ. ತಂಡದ ಶ್ರಮ, ಚಿತ್ರಕಥೆಗೆ ಶ್ಲಾಘನೆ ವ್ಯಕ್ತಪಡಿಸಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಶ್ರೀಯುತ ಅವಿನಾಶ್ ಎಆರ್ ಅಧ್ಯಕ್ಷತೆಯ ಭಾಷಣ ಮಾಡಿ ಜಯಶೀಲ್ ರವರ ಕಾರ್ಯವೈಖರಿ ಹಾಗೂ ಶ್ರಮದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರಲ್ಲದೆ, ಅವರು ಮುಂದೆ ಯಾವ ಮಟ್ಟಕ್ಕೂ ಬೆಳೆಯಬಹುದು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಚಿತ್ರ ಸಣ್ಣ ಪುಟ್ಟ ತಪ್ಪುಗಳನ್ನು ಹೊರತುಪಡಿಸಿ ದೊಡ್ಡ ಚಲನಚಿತ್ರಕ್ಕೆ ಏನೂ ಕಮ್ಮಿ ಇಲ್ಲವೆಂದು ಕಲಾವಿದರಿಗೆಲ್ಲರಿಗೂ ಶುಭವನ್ನು ಕೋರಿದರು. ಕಿರುಚಿತ್ರ ಯಶಸ್ವಿಯಾಗಿ ಪ್ರಸಾರವಾಗಿ ಪ್ರೇಕ್ಷಕರ ಮನಸೂರೆಗೊಂಡಿತಲ್ಲದೆ, ವೀಕ್ಷಕರು ತಮ್ಮ ತಮ್ಮ ಅನಿಸಿಕೆಗಳನ್ನು ತಾವಾಗೇ ವೇದಿಕೆಗೆ ಬಂದು ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು. ಅತಿಥಿಗಳು ಮತ್ತು ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ತದನಂತರ ಜಯಶೀಲ್ ರವರ 55ನೇ ಹುಟ್ಟುಹಬ್ಬ ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಆಚರಿಸಲಾಯಿತು. ಜಯಶೀಲ್ ಭಾವುಕರಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಅತಿಥಿಗಳಿಗೆ, ಕಲಾವಿದರಿಗೆ ಮತ್ತು ಪ್ರೇಕ್ಷಕರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ದೊಡ್ಡ ಚಲನಚಿತ್ರದ ಕನಸಿನ ಇಂಗಿತವನ್ನು ವ್ಯಕ್ತಪಡಿಸಿ ಅತಿಥಿಗಳಿಗೆ, ಕಲಾವಿದರಿಗೆಲ್ಲರಿಗೂ ಮತ್ತು ಪ್ರೇಕ್ಷಕರಿಗೆ ಧನ್ಯವಾದ ತಿಳಿಸಿದರು. ರಾತ್ರಿ ಊಟೋಪಚಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಕಾರ್ಯಕ್ರಮದ ನಿರೂಪಣೆಯನ್ನು ನಟ ಅಣ್ಣಪ್ಪ ಸ್ವಾಮಿ ಮತ್ತು ಜಯಶೀಲ್ ಕಲ್ಯಾಣಪುರ ನಡೆಸಿದರು. ಇನ್ನು ಮುಂದೆಯೂ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿ ಅಂತ ಹಾರೈಸೋಣ.